Hello dear students and teachers. In this video we are going to look at another activity. This activity is given in 5th standard Santur textbook. Now look at the activity. Read the following sentence. Gopi usually plays hockey at school, but today he is studying for his test. In this sentence, we see two adverbs. Look at those. The adverb usually tells us that an action happens many times. This sentence tells us that the action of playing hockey happens most of the time. ಅಂದ್ರೆ ಪ್ಲೇಯಿಂಗ್ ಹಾಕಿ ಮೋಸ್ಟ್ ಆಫ್ ದ ಟೈಮ್ ನಡೆದಿರುವಂತ ಆಕ್ಷನ್ ಆಗಿದೆ. ದ ಅಡ್ವರ್ಬ್ ಟುಡೇ ಅನ್ನುವಂಥದ್ದು ಏನಪ್ಪಾ ಅಂದ್ರ ಅಡ್ವರ್ಬ್ ಆಗಿದೆ. ಟೆಲ್ಸ್ ಅಸ್ ದ ಟೈಮ್ ಆಫ್ ದ ಆಕ್ಷನ್. ಟುಡೇ ಅನ್ನುವಂಥದ್ದು ಕೆಲಸ ನಡೆದಿರುವಂತಹ ಸಮಯವನ್ನ ಅದು ಏನ್ ಮಾಡುತ್ತಪ್ಪ ಅಂದ್ರ ಹೇಳಿಕೊಡುತ್ತೆ. ಟುಡೇ ಸ್ಟಡಿಯಿಂಗ್ ಅಂದ್ರೆ ಗೋಪಿ ಈ ಸಮಯದಲ್ಲಿ ಹಾಕಿ ಆಡ್ಬೇಕಿತ್ತು, ಆದ್ರ ಹಾಕಿ ಆಡೋ ಟೈಮ್ದಾಗ ಅವ ಏನ್ ಮಾಡಾಕತ್ತಾನಪ್ಪ ಅಂದ್ರ ಇವತ್ತ ಓದಾಕತ್ತಾನ ಅಂತ ಹೇಳಿ ಇದು ಅರ್ಥವನ್ನ ಕೊಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ರೀಕ್ವೆನ್ಸಿ ಅಡ್ವರ್ಬ್ ಅಂತ ಇವುಗಳನ್ನ ನಾವು ಕರಿತೀವಿ. ವಿಜುವಲ್ ಅನ್ನ ನೋಡೋಣ. ಇಲ್ಲಿ ನೋಡ್ರಿ, ಆಲ್ವೇಸ್ ಅನ್ನುವಂಥದ್ದು ಇದನ್ನ 100% ಅಂದ್ರೆ ಪ್ರತಿದಿನ ಪ್ರತಿ ಸಮಯದಲ್ಲಿ ನಾವು ಇದನ್ನ ಆಲ್ವೇಸ್ ಕೆಲಸವನ್ನ ಮಾಡುವಾಗ ಬಳಸ್ತೀವಿ. ಸಿ ಆಲ್ವೇಸ್ ವೇಕಪ್ ಅರ್ಲಿ. ಅಂದ್ರೆ ಅವಳು ಪ್ರತಿದಿನ ಬೇಗನೆ ಏಳ್ತಾಳೆ ಅಂತ ಅರ್ಥ. ಇನ್ನ ಯೂಶುವಲಿ ಇದೆ ನೋಡ್ರಿ. ಯೂಶುವಲಿ ಅಂದ್ರೆ 80%. ಅಂದ್ರೆ ಇದು ಸಾಮಾನ್ಯವಾಗಿ ಯಾವಾಗಲೂ ಒಂದೊಂದನ್ನ ಹೆಚ್ಚು ಕಡಿಮೆ ಆಗ್ಬೋದು. ಐ ಯೂಶುವಲಿ ಡ್ರಿಂಕ್ ಕಾಫಿ ಇನ್ ದ ಮಾರ್ನಿಂಗ್ ಅಂದ್ರೆ ನಾನು ಸಾಮಾನ್ಯವಾಗಿ ಬೆಳಿಗ್ಗೆ ಕಾಫಿ ಕುಡಿತೀನಿ. ಇನ್ನ ಆಫನ್ ಇದೆ. ಆಫನ್ ಅಂದ್ರೆ 60%. 60% ಅನ್ನ ನಾವು ಕೆಲಸ ಮಾಡುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಆಫನ್ ಅನ್ನ ಬಳಸ್ತೀವಿ. ಹಿ ಆಫನ್ ಗೋಸ್ ಟು ಜಿಮ್ ಅದನ್ನ ನೋಡೋಣ. ಇಲ್ಲಿ ನೋಡ್ರಿ, ಪ್ರತಿದಿನ ಹೋಗಲ್ಲ, ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಮಿಸ್ ಆಗುತ್ತೆ. 40%. ಇಟ್ ಶೋಸ್ ಸಮಟೈಮ್ಸ್ ಅಂದ್ರೆ 40%, ಯಾವಾಗಾರು ಒಮ್ಮೆ. ವಿ ಸಮಟೈಮ್ಸ್ ಈಟ್ ಔಟ್ಸೈಡ್. ಅಂದ್ರೆ ನಾವು ಯಾವಾಗಾರು ಒಮ್ಮೆ ಹೊರಗೆ ಹೋಗಿ ತಿಂತೀವಿ. ಇನ್ನ ರೇರ್ಲಿ ಅಂದ್ರೆ 20%. ಅಂದ್ರೆ ಇದು ತುಂಬಾ ವಿರಳ. ಶಿ ರೇರ್ಲಿ ವಾಚಸ್ ಟಿವಿ ಅಂದ್ರೆ ಆಕಿ ಟಿವಿ ನೋಡೋದು ತುಂಬಾ ಕಡಿಮೆ ಅಂತ ಇದರ ಅರ್ಥ. ಇನ್ನ ನೆವರ್ ಅಂದ್ರೆ 0%. ಅಂದ್ರೆ ಯಾವಾಗ್ಲೂ ಮಾಡುವುದೇ ಇಲ್ಲ ಅಂತ ಅರ್ಥವನ್ನ ಕೊಡುತ್ತೆ. ದೇ ನೆವರ್ ಲೈ ಅಂದ್ರೆ ಅವರು ಸುಳ್ಳು ಹೇಳುವುದೇ ಇಲ್ಲ ಅಂತ. ಈಗ ಇಲ್ಲೊಂದು ಆಕ್ಟಿವಿಟಿ ಇದೆ ನೋಡ್ರಿ. ನೌ ಎನ್ಸರ್ಕಲ್ ದ ಅಡ್ವರ್ಬ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಇಲ್ಲಿ ಸೆಂಟೆನ್ಸಸ್ ಗಳನ್ನ ಕೊಟ್ಟಿದ್ದಾರೆ. ಇವುಗಳಲ್ಲಿ ನಾವು ಅಡ್ವರ್ಬ್ ಯಾವುದು ಅನ್ನೋದನ್ನ ಸರ್ಕಲ್ ಮಾಡಬೇಕು. ಸರ್ಕಲ್ ಅಂದ್ರೆ ರೌಂಡ್ ಹಾಕಬೇಕು, ಸುತ್ತ ಹಾಕಬೇಕು. ಇನ್ನು ಅದೇ ರೀತಿಯಾಗಿ ಹೌ ಮೆನಿ ಟೈಮ್ಸ್ ದ ಆಕ್ಷನ್ ಹ್ಯಾಪನ್ಸ್ ಆರ್ ಹ್ಯಾಪನ್ಡ್. ಆಕ್ಷನ್ ಹೌ ಮೆನಿ ಟೈಮ್ಸ್ ದ ಆಕ್ಷನ್ ಹ್ಯಾಪನ್ಸ್, ಎಷ್ಟು ಸಲ ಆಕ್ಷನ್ ಸಂಭವಿಸಿದೆ, ಕ್ರಿಯೆ ಎಷ್ಟು ಸಲ ಆಗಿದೆ. ಹ್ಯಾಪನ್ಡ್ ಅನ್ನೋದನ್ನ ನಾವು ಇಲ್ಲಿ ಗುರುತು ಮಾಡಬೇಕು. ಸೊ ಫಸ್ಟ್ ಒನ್, ಗೋಪಿ ಇಮಿಡಿಯೇಟ್ಲಿ ಗಾಟ್ ಅಪ್ ಅಂಡ್ ರ್ಯಾನ್ ಇನ್ ಟು ದ ಗಾರ್ಡನ್. ಸೊ ಇಲ್ಲಿ ಅಡ್ವರ್ಬ್ ಯಾವ್ದಾಗುತ್ತಂದ್ರೆ ಇಮಿಡಿಯೇಟ್ಲಿ. ಇದು ಏನಾಗುತ್ತಂದ್ರೆ ಅಡ್ವರ್ಬ್ ಆಗುತ್ತೆ. ಸೊ ಇದು ಎಷ್ಟು ಇಮಿಡಿಯೇಟ್ಲಿ ಅನ್ನುವಂಥದ್ದು ಇದು ಒಂದೇ ಸಾರಿ
ಸಂಭವಿಸ್ತತಿ. ಹೀಗಾಗಿ ಇದನ್ನ ನಾವು ಒನ್ ಟೈಮ್ ಅಂತ ಹೇಳಿ ಮಾಡ್ತೀವಿ ಅಂದ್ರೆ ಇಲ್ಲಿ ಬರಿಬೇಕು ಒನ್ ಟೈಮ್. ದಿಸ್ ಹ್ಯಾಪನ್ಸ್ ಒನ್ ಟೈಮ್. ಇನ್ನ ಸೆಕೆಂಡ್ ಒನ್, ಶಮಾ ಆಫನ್ ರೈಟ್ಸ್ ಇನ್ ಹರ್ ಡೈರಿ. ಶಮಾ ಆಫನ್ ರೈಟ್ಸ್ ಇನ್ ಹರ್ ಡೈರಿ. ಸೊ ಇಲ್ಲಿ ಎಡ್ವರ್ ಬ್ಯಾಗ್ ಯಾವ್ದಾಗುತ್ತೆ ಅಂದ್ರೆ ಆಫನ್ ಆಗುತ್ತೆ. ಸೊ ಆಫನ್ ಅಂದ್ರೆ ಇದು ಮೆನಿ ಟೈಮ್ಸ್ ಅರ್ಥವನ್ನ ಕೊಡುತ್ತೆ. ಸೊ ಹೌ ಮೆನಿ ಟೈಮ್ಸ್ ದ ಆಕ್ಷನ್ ಹ್ಯಾಪನ್ ಹಿಯರ್? ಮೆನಿ ಟೈಮ್ಸ್. Now look at the C. All his friends regularly gathered to play hockey. All his friends regularly gathered to play hockey. ಇಲ್ಲಿ adverb ಯಾವುದಾಗುತ್ತೆ ಅಂದ್ರೆ regularly. Regularly is the adverb. So regularly means ಪ್ರತಿದಿನ, ನಿಯಮಿತವಾಗಿ. So this is also, this action also happens many times. So ಇಲ್ಲಿ ನಾವು this is also happens many times. Next one, D. I always complete my homework. So ಇಲ್ಲಿ adverb ಯಾವುದಾಗುತ್ತೆ ಅಂದ್ರೆ always. Always is the adverb. ಸೊ ಆಲ್ವೇಸ್ ಮೀನ್ಸ್ 100%, ಎವ್ರಿ ಡೇ, ಎವ್ರಿ ಟೈಮ್ ಅಂತ ಹೇಳಿ ಇದು ತೋರಿಸುತ್ತೆ. ಪ್ರತಿದಿನ, ಯಾವಾಗಲೂ ಅಂತ ಇದು ಅರ್ಥವನ್ನು ಕೊಡುತ್ತೆ. ದಿಸ್ ಈಸ್ ಆಲ್ಸೋ, ದಿಸ್ ಆಕ್ಷನ್ ಆಲ್ಸೋ ಹ್ಯಾಪನ್ಸ್ ಮೆನಿ ಟೈಮ್ಸ್. ಇನ್ನ ಇ, yesterday I ate an ice cream after lunch. Yesterday I ate an ice cream after lunch. ಸೊ ಇಲ್ಲಿ yesterday ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ ಇದು adverb ಆಗುತ್ತೆ. yesterday ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ ಇಲ್ಲಿ adverb ಆಗುತ್ತೆ. ಹೀಗಾಗಿ I ate an ice cream after lunch ಇದು ನಿನ್ನೆ ಆಗಿ ಹೋದ ಘಟನೆಯನ್ನ ಹೇಳುತ್ತೆ. ನಿನ್ನೆ ನಾನು ಊಟ ಆದ ನಂತರ ಐಸ್ ಕ್ರೀಮ್ ತಿಂದೆ ಅನ್ನುವಂಥದ್ದು. ಸೊ ಇದು ಹೌ ಮೆನಿ ಟೈಮ್ಸ್ ಆಕ್ಷನ್ ಹ್ಯಾಪನ್ಡ್? ಓನ್ಲಿ ಒನ್ ಟೈಮ್ ಆಕ್ಷನ್ ಹ್ಯಾಪನ್ಡ್. ಒನ್ ಟೈಮ್ ಅಂತ ಆಗುತ್ತೆ. ಮೋನಿಕಾ ನೆವರ್ ಈಟ್ಸ್ ಜಂಕ್ ಫುಡ್. ಸೊ ಮೋನಿಕಾ ನೆವರ್ ಈಟ್ಸ್ ಜಂಕ್ ಫುಡ್. ಮೋನಿಕಾ ಯಾವಾಗಲೂ ಜಂಕ್ ಫುಡ್ ತಿನ್ನೋದೇ ಇಲ್ಲ. ಸೊ ಇಲ್ಲಿ adverb ಯಾವುದಾಗುತ್ತೆ ಅಂದ್ರೆ ನೆವರ್ ಆಗುತ್ತೆ. ನೆವರ್ ಅಂದ್ರೆ ಯಾವಾಗಲೂ ಆಗುವುದೇ ಇಲ್ಲ. ಸೊ ಇಲ್ಲಿ ನೋ ಟೈಮ್ ಅಂತ ನಾವು ಏನ್ ಮಾಡ್ಬೇಕಂದ್ರೆ ಹಾಕ್ಬೇಕು. ನೋ ಟೈಮ್, ಈ ಆಕ್ಷನ್ ನಡೆಯುವುದೇ ಇಲ್ಲ. ಜಿ, ನೌ ದೇ ಆರ್ ಗೋಯಿಂಗ್ ಟು ಸಿಂಗ್ ದೇರ್ ಫೇವರಿಟ್ ಸಾಂಗ್. ನೌ ದೇ ಆರ್ ಗೋಯಿಂಗ್ ಟು ಸಿಂಗ್ ದೇರ್ ಫೇವರಿಟ್ ಸಾಂಗ್. ಇಲ್ಲಿ ಅವರು ತಮ್ಮ ಫೇವರಿಟ್ ಸಾಂಗ್ ಅನ್ನ ಹಾಡಲು ಹೋಗುತ್ತಾರೆ. ಯಾವಾಗ? ನೌ, ಈಗ. ನೌ ಇಸ್ ದ adverb. ಈ ವಾಕ್ಯದಲ್ಲಿ adverb ಯಾವುದಂದ್ರೆ ನೌನ್. ಸೊ ಅದು ಇಲ್ಲಿ ಒಂದೇ ಸಾರಿ ನಡೆಯುವಂತ ಕ್ರಿಯೆಯನ್ನ ಸೂಚಿಸುತ್ತೆ. ಸೊ ದಿಸ್ ಈಸ್ ಒನ್ ಟೈಮ್. Okay, thank you dear sirs and students. Please subscribe our channel for upcoming videos.